ಹೆಲೋ ನಮಸ್ಕಾರ ಎಲ್ರಿಗೂ. ಶ್ರಾವಣ ಮಾಸದಲ್ಲಿ ಬರೋ ಮೊದಲ ಹಬ್ಬ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ಕಡೆ ಸಾಮಾನ್ಯವಾಗಿ ಮಾಡುವಂತಹ ಅರಿಶಿನ ಎಲೆಯ ಪತ್ತೋಳಿ ಅಥವಾ ಅರಿಶಿನ ಎಲೆಯ ಕಡುಬನ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಆ್ಯಕ್ಚುಲಿ ನಮ್ಮ ಫುಡ್ ಹ್ಯಾಬಿಟ್ಸ್ನಲ್ಲಿ ಅರಿಶಿನ ಬಳಸೋದ್ರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ಗಳಿದೆಯೋ ಅದೇ ಥರ ಈ ಅರಿಶಿನದ ಎಲೆಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಡೈಜೆಸ್ಟಿವ್ ಹೆಲ್ತ್ ಆಗಿರ್ಬೋದು, ಸ್ಕಿನ್ ಹೆಲ್ತ್ ಆಗಿರ್ಬೋದು ತುಂಬಾ ಇಂಪ್ರೂವ್ ಆಗುತ್ತೆ. ಫ್ರೆಶ್ ಆಗಿ ಸಿಕ್ಕಿರೋಂತಹ ಎಲೆಗಳನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಒರೆಸ್ಕೊಂಡು ಇಟ್ಕೋತಾ ಇದ್ದೀನಿ. ಈ ಕಡುಬನ್ನ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ದೋಸಾ ರೈಸನ್ನು ತೊಗೊಂಡಿದ್ದೀನಿ. ಇದನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅರೌಂಡ್ 2 to 3 ಅವರ್ಸ್ ನೆನೆ ಹಾಕಿಟ್ಟಿದ್ದೀನಿ. ಸೊ ಇದನ್ನು ಇವಾಗ ಚಿಟಿಕೆ ಉಪ್ಪು ಹಾಗೂ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ನುಣ್ಣಗೆ ಗಟ್ಟಿಯಾಗಿ ರುಬ್ಕೊತಾ ಇದ್ದೀನಿ. ಸೊ ಇದು ಇವಾಗ ಆಗಿದೆ. ಈ ಹದಕ್ಕೆ ಈ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ತೆಳ್ಳಗಾಗೋದ್ರೆ ಅದನ್ನ ಎಲೆನಲ್ಲಿ ಹರಡುವಾಗ ಅದು ಎಲೆಯಿಂದ ಹೊರಗಡೆ ಬಂದ್ಬಿಡುತ್ತೆ. ಇದನ್ನ ಇವಾಗ ಒಂದು ಪಾತ್ರೆನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಹಿಟ್ಟನ್ನ ರುಬ್ಬಾದ್ಮೇಲೆ ಅದರ ಸ್ಟಫಿಂಗ್ಗೋಸ್ಕರ ಒಂದು ಚೂರ್ಣನ ರೆಡಿ ಮಾಡ್ಕೋಬೇಕು. ಸೊ ಆ ಚೂರ್ಣಕ್ಕೆ ತೆಂಗಿನಕಾಯಿ ತುರಿ, ಹೊದ್ದಲು ಹುಡಿ, ಅವಲಕ್ಕಿ ಹಾಗೆ ಬೆಲ್ಲ ಇವಿಷ್ಟನ್ನ ಸೇರಿಸಿ ಒಂದು ಚೂರ್ಣನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಚೂರ್ಣಕ್ಕೆ ಏಲಕ್ಕಿನ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ಅರಿಶಿಣದ ಎಲೆ ತುಂಬಾನೇ ಘಮ ಇರುತ್ತೆ. ಹಾಗಾಗಿ ಏಲಕ್ಕಿನ ನಾವು ಅವಾಯ್ಡ್ ಮಾಡಬೇಕು. ಆಕ್ಚುಲಿ ಈ ಚೂರ್ಣನ ಒಬ್ಬೊಬ್ರು ಒಂದೊಂದು ಥರದಲ್ಲಿ ಮಾಡ್ತಾರೆ. ಕೆಲವೊಬ್ರು ಬೆಲ್ಲನ ಪಾಕ ಬರ್ಸ್ಬಿಟ್ಟು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಮಾಡ್ತಾರೆ. ನಾನಿಲ್ಲಿ ಬೆಲ್ಲನ ಪಾಕ ಬರ್ಸ್ದಲೆ ಹಾಗೇನೆ ತೆಂಗಿನಕಾಯಿ ಜೊತೆಗೆ ಸೇರಿಸ್ಬಿಟ್ಟು ಸ್ವಲ್ಪ ಅವಲಕ್ಕಿ ಹಾಗೆ ಹೊದ್ದಲು ಹುಡಿ ಇದನ್ನ ಸೇರಿಸ್ಬಿಟ್ಟು ಚೂರ್ಣನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಹಿಟ್ಟು ರೆಡಿ ಆಗಿದೆ, ಚೂರ್ಣನೂ ರೆಡಿ ಆಗಿದೆ. ದ ಮೇನ್ ಟಾಸ್ಕ್ ಈಸ್ ಈ ಹಿಟ್ಟನ್ನ ಈ ಎಲೆಗೆ ಸವರ್ಬಿಟ್ಟು ಅದರ ಮಧ್ಯದಲ್ಲಿ ಚೂರ್ಣನ ಇಟ್ಬಿಟ್ಟು, ಇದು ಸಣ್ಣ ಎಲೆ ಆಗಿರೋದ್ರಿಂದ ಇದನ್ನ ಈ ಥರದಲ್ಲಿ ಫೋಲ್ಡ್ ಮಾಡಬೇಕು. ಹಾಗೆ ಕೆಲವೊಂದ್ಸಲ ದೊಡ್ಡ ದೊಡ್ಡ ಎಲೆಗಳಿರುತ್ತವೆ, ಹಾಗಾಗಿ ಇದನ್ನ 2 ಕಟ್ಟಾಗಿ ಮಾಡ್ಕೋಬಹುದು ಅಥವಾ ಒಂದು ಸೈಡಲ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಈ ಥರದಲ್ಲಿ ಫೋಲ್ಡಿಂಗ್ ಅನ್ನ ಮಾಡ್ಕೋಬಹುದು. ನಾನು 2 ಥರದಲ್ಲೂ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಹಿಟ್ಟನ್ನ ಸವರ ಆದ್ಮೇಲೆ ಇದು ಈ ಥರದಲ್ಲಿ ಚೂರ್ಣನ ಮಧ್ಯದಲ್ಲಿ ಹಾಕೋಬೇಕು. ಕೆಲವೊಂದ್ಸಲ ಹಿಟ್ಟು ತೆಳ್ಳಗಾಗಿ ಎಲೆಯಿಂದ ಹೊರಗಡೆ ಬಂದ್ಬಿಡುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಇದನ್ನ ಹಬೆನಲ್ಲಿ ಬೇಯಿಸೋದ್ರಿಂದ ಹಿಟ್ಟು ಬೇಗನೆ ಗಟ್ಟಿಯಾಗಿ ಹೋಗುತ್ತೆ. ಸೊ ಈ ಥರ ಮಾಡಿಕೊಂಡು ಇದನ್ನ ಈ ಥರದಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಎಲೆ ಚಿಕ್ಕದಾಗಿರೋದ್ರಿಂದ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದೊಂದಾಗಿ ಹಬೆನಲ್ಲಿ ಬೇಯಿಸಿದ್ರೆ ಆಗುತ್ತೆ. ಈ ಥರ ಮಾಡ್ಕೋಬೇಕು. ನೀಟಾಗಿ ಈ ಥರದಲ್ಲಿ ಅದು ಕ್ಲೋಸ್ ಆಗುತ್ತೆ. ಸೊ ಹೀಗೆ ಒಂದೊಂದಾಗಿ ಎಲ್ಲ ಎಲೆಗೂ ಹಿಟ್ಟನ್ನು ಸವರ್ಕೊಂಡು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರದಲ್ಲಿ ಒಂದೊಂದನ್ನೇ ಸ್ಟಫಿಂಗ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ 20 to 30 ಮಿನಿಟ್ಸ್ ಹಬೆನಲ್ಲಿ ಬೇಯಿಸ್ಕೋಬೇಕು. ಇವಾಗ ಇದನ್ನ ಬೇಯಿಸಕ್ಕೆ ಇಟ್ಬಿಟ್ಟು 20 ಮಿನಿಟ್ಸ್ ಆಗೋಗಿದೆ. ನೋಡೋಣ ಇದು ಬೆಂದಿದೆಯಾ ಇಲ್ವಾ ಅಂತ. ನಾನು ಮೊದಲೇ ಹೇಳ್ದಂಗೆ ಇದರ ಘಮ ಮನೆ ತುಂಬಾನೇ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸ್ಟಫಿಂಗ್ ಸಹ ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಅರಿಶಿನ ಎಲೆಯ ಪತ್ತೋಳಿಯನ್ನ ಹೇಗೆ ಮಾಡೋದು ಅಂತ. ನೀವು ಈ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಲ್ವಾ?